ಉಡುಪಿಯಿಂದ ಮಾತಾಡ್ತಾ ಇದ್ದೀನಿ. ಓ ಆ ನಾನು ಆಕ್ಚುಲಿ ನಮ್ಮ ಇವರು ಪ್ರಭಾಕರ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಜವಾಗಿ ಒಂದು ಅವರ ಒತ್ತಾಯಕ್ಕೆ ತಗೊಂಡಿದ್ದು ಪ್ರಾಡಕ್ಟ್ ಅವರೊಂದು ಇದ್ ಮಾಡಿದ್ರು ಅಂತ, ಆದ್ರೆ ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ಆಕ್ಚುಲಿ ನಾನು ಔಟ್ಸೈಡ್ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ, ಇಂಟೀರಿಯರ್ ಕೆಲ್ಸಕ್ಕೋಸ್ಕರ. ಆದ್ರೆ ನನ್ನ ಹತ್ರ ಹೋಗ್ಬೇಕಾದ್ರೆ ಅಮೆಜ್ ಡಿ ಅಥವಾ ಅಮಿ ಏನೋ ನನ್ನ ಹತ್ರ ಕಂಪಲ್ಸರಿ ನನ್ನ ಬ್ಯಾಗಲ್ಲಿ ಇರೋದು. ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಯಾವಾಗ ಬರ್ತದೆ ಇದಂತ ಹೇಳಿಕ್ ಆಗ್ತಿರ್ಲಿಲ್ಲ. ಮಾತ್ರ ಅಂತೂ ಕಂಪಲ್ಸರಿ ನನ್ನ ಹತ್ರ ಒಂದು ಪ್ಯಾಕೆಟೇ ತಗೊಂಡ್ ಹೋಗ್ತಿದ್ದೆ. ವಾರಕ್ಕೊಂದ್ 2-3 ಸರಿ ಆದ್ರೆ ಮಾತ್ರ ತಿಂತಿದ್ದೆ. ಸಾಧಾರಣ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಈಗ ನನ್ನ ಹತ್ರ ಆ ಮಾತ್ರೆಗಳು ಯಾವ್ದು ಇಲ್ಲ, ಈಗ ಹೆಚ್ಚು ಕಮ್ಮಿ ಯಾವ್ದನ್ನು ತಗೊಳ್ತಾ ಇಲ್ಲ. ಕಂಪ್ಲೀಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಟೋಮೆಟಿಕ್ ಕಡಿಮೆ ಆಗಿದೆ. ಅಂದ್ರೆ ಆ ಮ್ಯಾಟ್ರಸ್ ಹಾಕಿ ಮಲ್ಗ್ತಾ ಇದ್ದೀನಿ, ನೀರು ಕುಡಿತಾ ಇದ್ದೀನಿ. ಅದರಿಂದ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಬೇರೆ ಏನು ನಾನು ಔಷಧಿ ಆಗಿರ್ಲಿ ಬೇರೆ ಯಾವ್ದು ತಗೊಳ್ತಾ ಇಲ್ಲ, ಅಂದ್ರೆ ಅದ್ರಿಂದ ಕಡಿಮೆ ಆಗಿದೆ. ಮತ್ತೆ ಪ್ಲಸ್ ನಮ್ಮ ಮಿಸಸ್ಸಿಗೆ ಬೆನ್ನು ಪ್ರಾಬ್ಲಮ್ ಆಗಿ ಲಾಸ್ಟ್ ಟೈಮ್ ಉದ್ಯಾವರದಲ್ಲಿ ಅಡ್ಮಿಟ್ ಆಗಿದ್ದು. ಇದು ಪಂಚಕರ್ಮ ಚಿಕಿತ್ಸೆ ಇದೆಲ್ಲ ಆಗಿ ಒಂದು 6 ತಿಂಗಳು ರೆಸ್ಟ್ ಬೇಕಂತ ಹೇಳಿದ್ರು, ಮನೆಯಲ್ಲೇ ಇರ್ಬೇಕಂತ. ಆವಾಗ ಪ್ರಭಾಕರ್ ಸರ್ ಮತ್ತೆ ಬಂದ್ರು, ಹೇಳಿದ್ರು ಇಲ್ಲ ಒಂದು ಬೆಲ್ಟ್ ಇದೆ ಯೂಸ್ ಮಾಡಿ ಚೆನ್ನಾಗಿದೆ ಅಂತ. ಸರಿ, ಅದನ್ನೊಂದು ಪರ್ಚೇಸ್ ಮಾಡಿ ಯೂಸ್ ಮಾಡಿದೆ. ಹೆಚ್ಚು ಕಮ್ಮಿ ಒಂದು 3 ತಿಂಗಳಲ್ಲಿ ಅವಳು ರಿಕವರಿ ಆಗಿ ಈಗ ಬಾವಿಯಿಂದ 2 ಕೊಡಪ ನೀರ್ ಸಮೇತ ತಗೊಂಡ್ ಹೋಗ್ತಾಳೆ. ಬಾರ ಹೇಳಿದ್ರೆ ಆ ನೀರ್ ಸಮೇತ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಅಷ್ಟು ರಿಸಲ್ಟ್ ಬಂದಿದೆ, ನಮ್ಗೆ ಗೊತ್ತಿಲ್ಲದೆ ರಿಸಲ್ಟ್ ಬಂದಿದೆ. ನಾವೇನು ಅದ್ರ ಬಗ್ಗೆ ಇದ್ ಮಾಡ್ತಾ ಇಲ್ಲ. ಆದ್ರೂ ನಾನು ಅಂದ್ರೆ ಬಿಸ್ನೆಸ್ ಬಗ್ಗೆ ಜಾಸ್ತಿ ಏನು ಕಾನ್ಸಂಟ್ರೇಷನ್ ಕೊಡ್ಲಿಲ್ಲ. ಆದ್ರೆ ನಮ್ಗೆ ಪರ್ಸನಲ್ ರಿಸಲ್ಟ್ ನಾನು ಹೇಳ್ತಾ ಇರೋದು. ಮತ್ತೆ ನಮ್ದು ಮನೇಲೂ ಕೂಡ ಈಗ ಮಕ್ಕಳದ್ದು ನಾವೀಗ ಮ್ಯಾಟ್ರಸ್ ನಾವೆಲ್ಲರೂ ಯೂಸ್ ಮಾಡ್ತಿದ್ವಿ. ನಾನಂದ್ರೆ ಡಬಲ್ ಕಿಟ್ಟೇ ತಗೊಂಡಿದ್ದು, ಎಲ್ಲರೂ ಯೂಸ್ ಮಾಡ್ತಾ ಇದೀವಿ. ಮಕ್ಕಳಿಗೆಲ್ಲ ಅದೆಲ್ಲ ನಮ್ಗೆ ನನ್ನ ಮಿಸ್ಸಸ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅವ್ರ ಮೋಷನ್ ಪ್ರಾಬ್ಲಮ್ ಇತ್ತು, ಒಂದು 2 ದಿವಸಕ್ಕೊಂದ್ಸರಿ ಈಗ ಹೋಗ್ತಾರೆ ಹಾಗೆ ಅಂತ. ಈಗ ಕಂಟಿನ್ಯೂ ಆಗಿ ಅವರದ್ದು ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಹೆಚ್ಚು ಕಮ್ಮಿ ನಾವೀಗ ಡಾಕ್ಟರ್ ಹತ್ರ ಹೋಗದೆ ನಾನೊಂದು 7-8 ತಿಂಗಳಾಯ್ತು. ಮುಂಚೆ ಒಂದು 15-20 ದಿವಸಕ್ಕೊಂದ್ಸರಿ ಮಕ್ಕಳಿಗೆ ಶೀತ, ಕೆಮ್ಮ, ಜ್ವರ ಏನಾದ್ರು ಒಂದು ಪ್ರಾಬ್ಲಮ್ಗೆ ಒಂದು ಸಂಜೆ ಹೊತ್ತು ಡಾಕ್ಟರ್ ಅಲ್ಲಿ ಹೋಗಿ ಬರ್ಲೇಬೇಕಾಗಿತ್ತು. ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಎಲ್ಲದೂ ಅದರಿಂದ ಅಂತ ಹೇಳ್ತೀನಿ. ನಾನು ಪ್ರಭಾಕರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ದಿನಕರ್ ಸರ್ ಪಾಪ ನಮ್ಗೆ ಅದ್ರ ಬಗ್ಗೆ ತುಂಬಾ ಮಾಹಿತಿ ಕೊಟ್ರು. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಎಲ್ಲರಿಗೂ. ಎಸ್ ಎಸ್ ಓಕೆ ಎಸ್ ಸರ್, ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.